ರಾಜಕೀಯಕ್ಕಾಗಿ ಕಾವೇರಿ ವನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ? ಮಂಡ್ಯದಲ್ಲಿಂದು ಜೆಡಿಎಸ್ ಸಮಾವೇಶ ನಡೀತಾ ಇದೆ. ನಿಖಿಲ್ ನಾಮಿನೇಷನ್ ನಂತರ ಸಮಾವೇಶ ನಡೀತಾ ಇರುವಂತದ್ದು ಕಾವೇರಿ ವನದಲ್ಲಿ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ರಾಜಕೀಯಕ್ಕಾಗಿ ಕಾವೇರಿ ವನವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು. ನಿಖಿಲ್ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ಅಲ್ಲಿ ಸಮಾವೇಶ ನಡೀತಾ ಇದೆ. ತೋಟಗಾರಿಕೆ ಇಲಾಖೆಯ ಕಾವೇರಿ ವನ ಇದು. ಮಂಡ್ಯ ಡಿಸಿ ಕಚೇರಿ ಎದುರಿನ ಕಾವೇರಿ ವನದಲ್ಲಿ ಇವತ್ತು ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಕಾವೇರಿ ವನದಲ್ಲಿರುವಂತ ಮರ ಗಿಡ ನಾಶವಾಗುವಂತ ಭಯ ಕೂಡ ಅಲ್ಲಿ ಇರುವಂತದ್ದು. ಆದ್ರೂ ಕೂಡ ಪರ್ಮಿಷನ್ ಅನ್ನ ನೀಡಲಾಗಿದೆ. ಕಾವೇರಿ ವನದೊಳಗೆ ನಿಂತು ಸಮಾವೇಶವನ್ನ ವೀಕ್ಷಣೆ ಮಾಡಲಿದ್ದಾರೆ. ಗಿಡ ಮರ ಹುಲ್ಲು ಬೆಳೆಸಲು ವರ್ಷಗಳ ಶ್ರಮವನ್ನ ಅಲ್ಲಿ ಹಾಕಲಾಗಿರುವಂತದ್ದು. ಆದರೆ ಒಂದು ಸಮಾವೇಶದಿಂದ ವರ್ಷಗಳಿಂದ ಮಾಡಲಾಗಿರುವಂತ ಶ್ರಮ ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ ಅಲ್ಲಿ. ಯಾಕೆಂದ್ರೆ ಒಂದು ಸಮಾವೇಶ ಅಂದ್ರೆ ನಿಮಗೂ ಕೂಡ ಗೊತ್ತಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವಂತ ಒಂದು ಸಮಾವೇಶ ಯಾವ ರೀತಿಯಾಗಿ ಗಿಡಗಳ ಮರಗಳ ಮೇಲೆಲ್ಲ ನಿಂತು ಅಲ್ಲಿ ಆ ಒಂದು ಸಮಾವೇಶವನ್ನ ನೋಡೋದಕ್ಕೋಸ್ಕರ ಜನ ಬಂದಿರ್ತಾರೆ. ಇನ್ನ ಸುತ್ತಮುತ್ತ ಎಲ್ಲಾ ಕಡೆ ಅಲ್ಲಿ LCDಗಳನ್ನೆಲ್ಲ ಅಳವಡಿಸಿದಂತಹ ಸಂದರ್ಭದಲ್ಲಿ ಅದರ ಸುತ್ತಮುತ್ತ ಕೂಡ ಜನ ಎಲ್ಲ ಸೇರುತ್ತಾರೆ. ಇನ್ನ ಒಂದು ಕಾವೇರಿ ವನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ಮರಗಳಿಗೆ ಗಿಡಗಳಿಗೆ ಎಲ್ಲ ಹಾನಿಯಾಗುವಂತ ಸಾಧ್ಯತೆ ಕೂಡ ಇದೆ.